ತಿದ್ದುಪಡಿದು. ತಿದ್ದುಪಡಿ ಅದ. ಎಷ್ಟು ದಿನ ಆಯ್ತು? ದಿನ ಆಯ್ತಾ? ತಿಂಗಳ? ವರ್ಷ? ಅಯ್ಯೋ ತಿಂಗಳು ಜಾಸ್ತಿ. ಏನಂತಾರ? ಇವತ್ತು ನಿನ್ನೆ ಬಾ ಅಂದಿದ್ದ. ಯಾರು? ನಿನ್ನೆ ಬಂದಿದ್ರಾ? ನಾಳೆ ಬಾ ಅಂತ ಹೇಳಿದ್ರಾ? ನಾಳೆ ಬಾ ಅಂತ ಹೇಳಿದ್ರ ತದ? ನಾಳೆಲ್ಲ ಮನೆ ಬೈದ್ವಿ. ನಾಳೆ ನಾನು ಬಾಪಣ್ಣ ಇವತ್ತು ಬಂದ್ರೆ ಅವಳು ಧಾರವಾಡಕ್ಕೆ ಹೋಗಿನ. ದೇವ್ರಗುಡ್ಡಕ್ಕೆ ಹೋಗ್ಯಾರ? ಧಾರವಾಡಕ್ಕೆ ಹೋಗಿನ. ನಾಳೆ ಬಾ ಅಂತ ಹೇಳ್ಯಾನ. ಇವತ್ತು ಬಂದ್ರೆ ಧಾರವಾಡಕ್ಕೆ ಹೋಗಿನ. ಯಾವ ಊರಿಂದ ಬಂದಿದ್ದ ಮನ? ಮೂಕಾತ್ರ ನಾಗನಹಳ್ಳಿ. ಎಷ್ಟು ಕಿಲೋಮೀಟರ್ ಇಲ್ಲಿಂದ? 30 ಕಿಲೋಮೀಟರ್ಲಿಂದ ದಿವಸ ಅಡ್ಡಾಡ ಕಟ್ಬಿಟ್ರಿ. ಕೆಲಸ ಆಗಿಲ್ಲ ನಿಮ್ದು? ನಾಳೆ ಬಂದಾಗ ಇಸ್ಕೊಡ್ರಿ. ಚಾರ್ಜಿಗೆ ದುಡ್ಡು ಕೇಳ್ರಿ ಅವ್ರನ್ನ. ನಾವು 10 ದಿವಸ ತಿರುಗಿ ಅಂತ. ತಿದ್ದುಪಡಿ 1293 ತಮ್ರಳ್ಳಿ ಗ್ರಾಮದ ಸರ್ವೆ ನಂಬರ್ 189/32. ಈ ವಿಸ್ತೀರ್ಣ 1 ಎಕರೆ 15 ಎಕರೆ 1 ಎಕರೆ 15 ಸೆಂಟ್ಸು. ಜಾಮೀನಿಗೆ ಪಹಣಿ ತಿದ್ದುಪಡಿ. ಈ ನಂಬರ್ 884175 2024-25ನೇ ಸಾಲಿನಲ್ಲಿ ಕೊಟ್ಟಿರ್ತಕ್ಕಂಥ ದಾಖಲೆ ಇವತ್ತಿಗೂ ಮಾಡಿಲ್ಲ. 25-26 ಬಂದಿದೆ. ಮಾರ್ಚ್ ತಿಂಗಳಾಗ ಇದು ಮಾಡಿದ್ದಾರೆ ಅವರು. 2025-25ರಲ್ಲಿ ಮಾರ್ಚ್ ತಿಂಗಳಾಗ ದಾಖಲೆಗಳನ್ನು ಕೊಟ್ಟಿದ್ದಾರೆ ಇವರು. ಇದು ಆಲ್ರೆಡಿ 6ನೇ ತಿಂಗಳು ಪಹಣಿ ತಿದ್ದುಪಡಿಗೆ. ಇದು ಜುಲೈ ತಿಂಗಳು ಬರ್ತಾ ಇದೆ. ಈಗ ನೆಕ್ಸ್ಟ್ ಜೂನ್ ಕಂಪ್ಲೀಟ್ ಆಗ್ಬೋದು. ಆದರೂ ಸರ್ಕಾರದ ಅಧಿಕಾರಿಗಳು ಯಜಮಾನರನ್ನ ತಿರ್ಸ್ತಾ ಇದಾರೆ ಪಾಪ. 30 ಕಿಲೋಮೀಟರಿಂದ ಬರ್ತಾ ಹೋಗು. ಈ ತಿಂಗಳ ಎಷ್ಟು ಸಲ ಬಂದಿದೆ ಯಜಮಾನ? 3-4 ಸಲ ಬಂದಿದ್ದಾರೆ. ಅವ್ರಿಗೆ ಯಾವುದೇ ಸರಿಯಾದ ಮಾಹಿತಿ ಇಲ್ಲ. ಆಮೇಲೆ ಬರೋ ಟೈಮಿಗೆ ಸರಿ ಬರೀ ಅಂತ ಹೇಳೋದಿಲ್ಲ. ನಿನ್ನೆ ಬಂದಿದ್ದಾರೆ. ನಿನ್ನೆ ಬಂದಿದ್ರೆ ಮೊನ್ನೆ 24ನೇ ತಾರೀಕು ಬಂದಿದ್ದಾರೆ. ಮತ್ತೆ 25-26 ಬರೀ ಅಂತ ಹೇಳ್ಯಾರ. ಇವ್ರು ಪಾಪ ಮೋಕದಿಂದ ಬಂದಾರ. ಯಜಮಾನ್ರು ಒಂದು 60 ನಾಗನಹಳ್ಳಿ ಮೋಕ ಆ ಕಡೆ ಆದ್ರೂ 2 ಸಲ ತೀರಿಸಿದ್ದಾರೆ ಪಾಪ ಇವರು. ಇವತ್ತು ಧಾರವಾಡಕ್ಕೆ ಹೋಗಿದ್ದಾರೆ ಅಂತ ಬಂದು ಕೇಳಿದ್ರೆ ಧಾರವಾಡಕ್ಕೆ ಹೋಗಿದ್ದಾರೆ. ಇದು ಏಪ್ರಿಲ್ 17ನೇ ತಾರೀಕು ಆಗಿರೋದು. ಇದು ಇವ್ರದ್ದು ಅದೇ ತಿದ್ದುಪಡಿ ಪ್ರಾಬ್ಲಮ್. ಪಾಪ ಹಳ್ಳಿ ಊರಿಂದ ದಿನ ಬಂದು ಹೋಗ್ತಾನೆ ಇದ್ದಾರೆ. 17ನೇ ತಾರೀಕು ಏಪ್ರಿಲ್ ಹಾಕಿರೋದು. ಇಷ್ಟೆಲ್ಲ ಸಮಸ್ಯೆ ಇದೆ ಜನಗಳಿಗೆ. ಇವ್ರು ಯಾಕೆ ಡ್ಯೂಟಿ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅಣ್ಣನ ಹೇಳ್ಬೇಕು. ಹೇಳ ಜೋರಾಗಿ ಹೇಳೋಣ, ಕೇಳಿಸ್ತಾ ಇಲ್ಲ. 3-4 ತಿಂಗಳು ಆಯ್ತು. ಅದು ತಿಳ್ಕೊತಾ ಇದ್ವಿ. ಯಾರೋ ಸಾರೋದು ಯಾರು ಎಲ್ಲಿಗೆ ಹೋಗ ಅಲ್ಲಿಗೆ ಹೋಗ. ಏನು ಪ್ರಾಬ್ಲಮ್ ಏನು ನಿಮ್ದು? ತಿದ್ದುಪಡಿ ಪಾಣಿ ತಿದ್ದುಪಡಿ ಮಾಡ್ಬೇಕಾ? ಏನು ಹೇಳ್ತಿದಾರ ಸಾಹೇಬ್ರು? ಎಷ್ಟು ದಿನ ಆಯ್ತು ನೀವು ಅಡ್ಡಾಡೋದಕ್ಕೆ? 4 ತಿಂಗಳಾಯ್ತು. 4 ತಿಂಗಳಿಂದ ಬರ್ತಿದ್ದೀರಾ? ಹಾಂ 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 ಹಿಂಗೆ ಹೇಳಿ ಕಳಿಸ್ತಿರೋದೆ. ಹಾಂ ಎಷ್ಟಣ್ಣ ನಿಮ್ಮೂರ್ಲಿಂದ ಇಲ್ಲಿ ಬಸ್ ಚಾರ್ಜ್ ಎಷ್ಟು? ಹೌದು ರಾಜ. ಎಷ್ಟು ಅಜ್ಜ ನಿಮ್ಮೂರ್ಲಿಂದ? ಎಷ್ಟು ಅಜ್ಜ ನಿಮ್ಮೂರ್ಲಿಂದ ಎಷ್ಟಿದೆ ಅಜ್ಜ? ಹಾಂ ಅಲ್ಲ ಚಾರ್ಜ್ ಎಷ್ಟಿದೆ ಬಸ್ ಚಾರ್ಜ್? 35. ಮೊಕಲಿಂದ ಬರೋದು. ಹೌದು ನೋಡಿದ್ದೀವಿ. ನಮ್ದು ಗೋನಾಳ. ಅದೇ ಈಗ ಸಾರು ಮೀಟಿಂಗ್ನಲ್ಲಿದ್ದಾರೆ. ವಿಚಾರಿಸೋಣ ಅಂತ. ಏನು ಮಾಡ್ತಿದ್ದಾರೆ? ಮೂರು ಗಂಟೆಗೆ ಮತ್ತೆ ಅವ್ರು ಏನು 3 ಗಂಟೆ 4 ಗಂಟೆಗೆ ಬರ್ತಾರೆ. 4 ಗಂಟೆಗೆ ಹೌದಾ? ಮತ್ತೆ ನಾಳೆ ಮತ್ತೆ ನಾಳೆ ಬಾ. ಗಾಯ ಮುತ್ತ. ಎಷ್ಟು ವರ್ಷ ಅಜ್ಜ ನಿಮಗೆ? ಎಷ್ಟು ವರ್ಷ ವಯಸ್ಸಿದಾವೆ? 75 ವರ್ಷ. ನೋಡ್ರಿ 75 ವರ್ಷ ಅಜ್ಜನ ಈ ರೀತಿ ತಿರುಗಾಡಿಸ್ತಾರೆ. ಮತ್ತೆ ನೋಡ್ರಿ ಒಳ್ಳೆಯವ್ರಿಗೆ ಓಟ್ ಹಾಕ್ಬೇಕಜ್ಜ. ನೀವು ಯಾವಾಗ ದುಷ್ಟರಿಗೆ ದುಡ್ಡಿಗೆ ಸರಾಯಿಗೆ ನೀವು ಓಟ್ ಹಾಕ್ತಿರೋ
ಅವಾಗ ಇಂತಹ ಪರಿಸ್ಥಿತಿಗಳು ಇದ್ದೇ ಇರ್ತವೆ. ನೀವು ಓಟ್ ಹಾಕ್ಬೇಕಾದ್ರೆ ಇಂಥದ್ದು ಯೋಚನೆ ಮಾಡ್ಬೇಕು, ಒಳ್ಳೆಯವ್ರು ಯಾರಿದ್ದಾರೆ. ಹೇಳಿದ್ರು 6 ದಿನ ಹಿಂದೇನು ಬಾ ನಾಳೆ ಅಂತ. ಹಾ ಆಯ್ತು, ಅದಕ್ಕೆ ಒಳ್ಳೆಯವ್ರಿಗೆ ಓಟ್ ಹಾಕು. ಹಾ ಇಲ್ಲ ಇದಾವೆ ನೋಡಿ, ನಾವು ಟಿ ಶರ್ಟ್ KRS ಅಂತೇಳಿ ಒಳ್ಳೆ ಪಕ್ಷ ಇದು. ಹಾ ರವಿಕೃಷ್ಣಾರೆಡ್ಡಿ ಅವರು ಅಂತ ರಾಜ್ಯಾಧ್ಯಕ್ಷರಿದ್ದಾರೆ, ಒಳ್ಳೆ ಪಕ್ಷ ಇದು. ಹಾ ಈ ರೀತಿ ವಿಡಿಯೋ ಮಾಡ್ತೀವಿ, ಅಧಿಕಾರಿಗಳು ಗಮನಕ್ಕೆ ತಗೊಂಬರ್ತೀವಿ, ಅವ್ರ ಹತ್ರ ಮಾತಾಡ್ತೀವಿ ಅಂತ. ಏನಾಗಿದೆ ಇದ್ರ ಸಮಸ್ಯೆ ಏನಾಗಿದೆ, ಪದೇ ಪದೇ ಯಾಕೆ ಅಡ್ಡಾಡಿಸ್ತೀರ ಅಂತ ನಾವು ಪ್ರಶ್ನೆ ಮಾಡೋಣ ಅಂತ ಅವ್ರಿಗೆ. ಅಂತ ಇಲ್ಲ ಅನ್ನೋರು. ಹಾ ಇಲ್ಲ ಇಲ್ಲಪ್ಪ ಆಗದಲ್ಲ ಅಂದ್ರೆ ಹೋಗ್ಬಿಡ್ತಾವ. ಹೋಗ್ಬಿಡ್ತಾರೆ. ಹಾ ಹೌದು. ಮತ್ತೆ ಬಾ 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 ಹಾ ಹೌದು. ನಿಮ್ದು ಯಾವ್ರಣ್ಣ? ಅದೇ ಮಾಚೆ ಸ್ವಂತ ಊರು. ಹೌದು ಹೌದಣ್ಣ, ನಿಮ್ಮ ಮೊಕ ಇವ್ರು ನಾಗನಹಳ್ಳಿ. ಹ್ಮ್ ಹೌದಾ? ಹೌದು, ನಮ್ದು ಒಂದೇ ತಕ್ಕೋಲ್ಲ. ಹಾ ಹಾ ತಿದ್ದುಪಡಿಗೆ ಅಂತ ಹಾಕಿದ್ರೆ 4-5 ತಿಂಗಳಾಗೈತೆ. ಅದೇನು ದೊಡ್ಡ ಸಮಸ್ಯೆ ಅಲ್ಲ ತಿದ್ದುಪಡಿದು. ಹಾ ಡಾಕ್ಟರ್ ವಿಲೇಜ್ ಕಂಡ್ರೆ RI ಸೈನ್ ಆಗಿದ್ಮೇಲೆ ಇವ್ರು ಮೇಡಮ್ ಸೈನ್ ಎಷ್ಟು ಕಳಿಸ್ಬಿಟ್ರೆ ಆಗೋಯ್ತು. ಏನಾರು ಲಂಚ ಏನಾರು ಕೇಳ್ತಿದಾರ? ಹಾ ಹಾ ತಿರ್ಗಾ ಬಂದು ಕೊಟ್ಟರು ಆಯ್ತಲ್ಲ. ಹಾ ಹಾ ಇಲ್ಲ ಕೊಡಬಾರ್ದು, ಲಂಚ ಕೊಡಬಾರ್ದು, ಹಾಗೆ ಮಾಡ್ಕೊಡ್ರಿ ಅಂತ ಹೇಳ್ಬೇಕು. ಕೇಳಿದಾರ ಇದಕ್ಕೂ ಮುಂಚೆ? ಕೇಳಿಲ್ಲ. ಹಾ ಕೇಳಿಲ್ಲ. ಮತ್ತೆ ಇವಾಗ ಮೇಡಮ್ ತಗೋರಿ ಮತ್ತೆ ವಿಲೇಜ್ ಅಕೌಂಟೆಂಟ್ ಯಾರಾದ್ರೂ ಕೇಳಿದ್ರ? ಅವರೇನಿಲ್ಲ, ಸೈನ್ ಮಾಡಿದ್ರೆ ಕಳಿಸ್ಯಾರ. ತಿಂಗಳಾಗೈತಿ ಇವ್ರು ಮೇಡಮ್ ಅವರು ಕಳಿಸಿಲ್ಲ. ಹಾ ಹಾ ಇಲ್ಲಣ್ಣ, ನೀವು ಕೇಳ್ಬೇಕು ಗಟ್ಟಾಗಿ ತಹಸೀಲ್ದಾರ್ಗೆ. ಇಲ್ಲ ಈ ರೀತಿ ರೆಕಾರ್ಡ್ ಮಾಡ್ಬೇಕು. ಈಗ ಅಧಿಕಾರಿಗಳು ಬಾಯಿ ಮಾತಲ್ಲಿ ಹೇಳಿದಾಗ ಕೇಳಿಸ್ಕೊಳ್ಳೋದಿಲ್ಲ. ನೋಡಿ ಅಲ್ಲಿ ಲೋಕಾಯುಕ್ತರಿದ್ದಾರೆ, ನಾವು ಅದನ್ನೇ ಲೈವ್ ಮಾಡಿದ್ವಿ. ಏನಿದೆ ಅದನ್ನೇ ಹೇಳಿ, ನೀವು ಏನು ಹೇಳ್ತಿರೋ ಅದೇ ಒಂದು ರೆಕಾರ್ಡ್ ಇರಲಿ. ಈಗ ಆಯ್ತು, ಒಬ್ಬ ಮನುಷ್ಯ ಬಂದು ಕೊಲೆ ಮಾಡ್ತಾನೆ, ಹೋಗಿ ಕೋರ್ಟಲ್ಲಿ ಕೊಲೆ ಮಾಡಿಬಿಟ್ರೆ ಅಂದ್ರೆ ನಂಬಿ ಶಿಕ್ಷೆ ಕೊಟ್ಬಿಡ್ತಾರ? ಇಲ್ಲ, ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ. ಹಾ ಹಂಗೆ ನಾವು ಲೈವ್ ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ವಿ ಅವ್ರಿಗೆ. ಇವ್ರದ್ದು ಗೋನಾಳ್, ಅವ್ರದ್ದು ಎತ್ತಿನ ಬುದಾಳ. ಶಂಕರ ಬಂಡೆ ಎತ್ತಿನ ಬುದಾಳ. ಹಂಗೆ ಕೇಳ್ರಿ, ನಮ್ಮ ಫೋನ್ ನಂಬರ್ ತೊಗೊಳ್ರಿ. ಹಂಗೇನಾದ್ರೂ ಸಮಸ್ಯೆ ಇದ್ರೆ ನಮಗೆ ಫೋನ್ ಮಾಡಿ, ನಮಗೆ ಅನುಕೂಲ ಆದ್ರೆ ನಾವು ಬರ್ತೀವಿ. ವಾರಕ್ಕೆ 1 ಸರಿ 2 ಸರಿ ನಾವು ಬಂದ್ಕೊಂತೀವಿ. ವಾರಕ್ಕೆ 1 ಸರಿ 2 ಸರಿ ಬರ್ತೀವಿ ಅಜ್ಜ. ನಾನು ಸಸ್ಯ ಹಚ್ಬೇಕಲ್ಲ, ನಿನ್ನಂಗೆ ಸಸ್ಯ ಹಚ್ಬೇಕು, ಬಿತ್ತಬೇಕು, ಅದ್ರ ಜೊತೆನಲ್ಲಿ ಹಿಂಗೆ 4 ಹೆಲ್ಪ್ ಮಾಡ್ಬೇಕು. ಹಿಂಗೆ 4 ಹೆಲ್ಪ್ ಮಾಡ್ಬೇಕು ಅದ್ರ ಜೊತೆಗೆ. ರೈತರದ್ದು ಹಿಂಗೈತೆ, ಇಷ್ಟು ಮಾತ್ರ ರೈತರು ಅಂದ್ರೆ ಎಲ್ಲರಿಗೂ ಗೊತ್ತಿರ್ತದೆ. ಯಾವತ್ತು ಅಲ್ಲ ಅಡ್ಡಾಡಿಸ್ಬಾರ್ದು ಇಲಾಖೆಗಳಿಗೆ ಜನ. ಈಗ ನೀವು ಸುಮ್ಮನೆ ಖಾಲಿ ಬಂದಿರಂಗಿಲ್ಲ ಇಲ್ಲಿ, ಹೌದಾ? ಹಾ ಅಲ್ಲಿ ಬಿತ್ತದು ಬದುಕು ಒಳ್ಳೆವೆಲ್ಲ ಬಿಟ್ಟು ಹಾ ಹಾ ಮತ್ತೆ ಹಾ ಬಿಟ್ಟು ಬರ್ಬೇಕು. ಹಾ ಅಂದಾಗ ಪದೇ ಪದೇ ಅಡ್ಡಾಡಿಸ್ಬಾರ್ದು. ಈಗ ಅವ್ರದ್ದು ಅದೇ ಕರ್ತವ್ಯ ಇರ್ತೈತಲ್ಲ, ಅದಕ್ಕೋಸ್ಕರನೇ ಸರ್ಕಾರ ಸಂಬಳ ಕೊಡೋದು ಅವ್ರಿಗೆ. ಅಧಿಕಾರಿಗಳಿಗೆ ಸಂಬಳ ಕೊಡೋ ಉದ್ದೇಶ ನಿಮ್ಮಂತರಿಗೆ ಸಹಾಯ ಮಾಡ್ಲಿ ಅಂತಾನೆ ಸಂಬಳ ಕೊಡೋದು. ಏನ್ ನಿಮ್ ಕೆಲಸನೇ ಮಾಡ್ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡೋದು? ಸುಮ್ನೆ ಅವ್ರಿಗೇನು ನಿಮ್ಮ ಮಾಡ್ಕೊಡ್ಲಿ ಬಿಡ್ಲಿ, 1ನೇ ತಾರೀಕು ಆದ್ರೆ ಸಂಬಳ ಬಂದ್ಬಿಡ್ತತೆ. 1ನೇ ತಾರೀಕಿಗೆ ಸಂಬಳ ಅವ್ರು ಅವ್ರಿಗೆ ಬಿಟ್ಟು ಕಾದು ವಾಪಸ್ ಹೋಗೋದು. ಇದಕ್ಕೂ ಮುಂಚೆ ಹಂಗೆ ಹೇಳಾರ, ನೀವು ಬಂದ್ಮೇಲೆ ವಾಪಸ್ ಹೋಗ್ಬಿಡೋದು. ಅಡ್ಡಾಡೋದು. ಸೀನ ಅಲ್ಲಿ ಕುಡಿಯೋ ನೀರಿಂತಲ್ಲ ಬರಂ ಬಾಸಿನ. ಟೈಮ್ ಎಷ್ಟಾಯ್ತು? 2 ಗಂಟೆ. ಎಷ್ಟಾಯ್ತು? 2 ಆಯ್ತು.
ನೋಡ್ರಿ ನಾಗರಿಕರೇ, ಇಲ್ಲಿ ತಾಲೂಕು ಕಚೇರಿ ಇದು. ತಾಲೂಕು ಕಚೇರಿಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ದೊಡ್ಡದಾಗಿ ಕಟ್ಟಿಸಿದರೆ ತಾಲೂಕು ಕಚೇರಿ ನೋಡೋಕೆ ಬಹಳ ಅಂದವಾಗಿ ಚಂದವಾಗಿದೆ. ನೋಡೋಕೆ ಒಂದು ದೊಡ್ಡದು ಭವನ ಥರ ಇದೆ. ಆದರೆ ಸಾರ್ವಜನಿಕರು ಬಂದರೆ ಕುಡಿಯೋ ನೀರಿಲ್ಲ, ಹೊರಗಡೆಯೂ ನೀರಿಲ್ಲ, ಇಲ್ಲಿ ಕಚೇರಿ ಸುತ್ತ ಎಲ್ಲಿ ನೋಡಿದ್ರೂ ನೀರಿಲ್ಲ. ಆದರೆ ಇಲ್ಲಿ ಒಂದು ಶೌಚಾಲಯ ಅಂತ ಇದೆ. ಈ ಶೌಚಾಲಯದ ಬಗಲಿಗೆ ಒಂದು ನೀರಿನ ಒಂದು ಸಣ್ಣ ಒಂದು ಇದು ಮಾಡಿದರೆ ಅದು ದುರಸ್ತಿ ಆಗ್ಬಿಟ್ಟಿದೆ. ಅಟ್ಲೀಸ್ಟ್ ನೋಡ್ರಿ ಎಲ್ಲ ದುರಸ್ತಿ ಆಗಿದೆ. ಕಚೇರಿಯಲ್ಲಿ ತಾವೆಲ್ಲ ನೀರು ಕುಡಿಯಲಿಕ್ಕೆ ಅನುಕೂಲ ಇದೆ. ಆದರೆ ಸಾರ್ವಜನಿಕರು ಬಂದರೆ ನೀರಿಲ್ಲ ಅಂದರೆ ಇವರು ಜನಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರೆ, ಯಾವ ಥರ ಇವರು ಕೆಲಸಗಳು ಮಾಡಿಕೊಡ್ತಾರೆ ಅಂತಲೇ ಅರ್ಥ ಆಗೋದಿಲ್ಲ. ಇಂಥ ಒಂದು ಸರ್ಕಾರ ಸರಿಯಾಗಿ ಮೇಂಟೆನೆನ್ಸೇ ಮಾಡ್ತಾ ಇಲ್ಲ. ನಾವು ಸರ್ಕಾರದಲ್ಲಿ ಈಗ ಇದು ನೋಡ್ರಿ, ದಯಮಾಡಿ ಇದಕ್ಕೆ ಸಾರ್ವಜನಿಕರ ಪ್ರತಿನಿಧಿಗಳು ಇರ್ತಾರೆ, ಆದರೂ ಅವರು ಕೇಳೋದೇ ಇಲ್ಲ. ಬಂದು ನೋಡೋಕೆ ಪ್ರತಿನಿಧಿಗಳು ಇರ್ತಾರೆ, ಆದರೆ ಸಾರ್ವಜನಿಕರ ಪ್ರತಿನಿಧಿಗಳು ಪ್ರಜೆಗಳ ಪ್ರತಿನಿಧಿಗಳಾಗಿ ಒಂದು ದಿವಸ ಕೂಡ ಕೇಳೋದಿಲ್ಲ. ದಯಮಾಡಿ ಮುಂದಿನ ದಿನದಲ್ಲಿ ಇಂಥ ಪ್ರತಿನಿಧಿಗಳನ್ನು ನೀವು ಹಾರಿಸಬಾರ್ದು. ಸರ್ಕಾರನ ಕೇಳೋದೇ ಇಲ್ಲ, ಕ್ವಶನ್ ಕೇಳೋದಿಲ್ಲ ಅಂತ ಒಂದು ಸರ್ಕಾರದ ಪ್ರತಿನಿಧಿಗಳಿಗೆ ಮುಂದಿನ ದಿನದಲ್ಲಿ ಮತಗಳನ್ನು ನೀಡಬಾರ್ದು ಅಂತೇಳಿ ಹೇಳ್ತಾ ಇದ್ದೆ. ಬಳ್ಳಿ ಸತ್ತೋಗಿದೆ. ಇಲ್ಲ ನೋಡಿ, ಬಲ್ಲಿ ಸತ್ತು ಬಿದ್ದಿರುವಂಥದ್ದು, ಸತ್ತು ಅಲ್ಲೇ ಕೊಳ್ತಿದೆ. ಇದು ಬಳ್ಳಾರಿ ಜಿಲ್ಲೆಯ ತಾಲೂಕು ತಹಸೀಲ್ದಾರ್ ಆಫೀಸ್, ಹೊಸ ಡಿ ಸಿ ಆಫೀಸು. ಮತ್ತೆ ಇದೇನು ತುಂಬ 50 ವರ್ಷ ಆಗಿದೆ, 40 ವರ್ಷ ಆಗಿದೆ ಅನ್ನಂಗೇನಿಲ್ಲ. ಹೊಸ ಬಿಲ್ಡಿಂಗಲ್ಲೇ ಈ ಥರ ಅವ್ಯವಸ್ಥೆ. ಹೌದು, ಕೆಲವೊಂದು ಕಟ್ಟಡಗಳು ಹಳೆ ಬ್ರಿಟಿಷರ್ ಕಾಲದಲ್ಲಿ ಕಟ್ಟಿದಂಥ ಕಟ್ಟಡಗಳಲ್ಲಿ ಇಂತಹ ಅವ್ಯವಸ್ಥೆ ಇದೆ ಅಂದರೆ ಓಕೆ. ಇದು ಹೊಸ ಕಟ್ಟಡ ಇದ್ರೂ ಕೂಡ ಇಂತಹ ವ್ಯವಸ್ಥೆ ಇದೆ ನೋಡಿ. ತಹಸೀಲ್ದಾರ್ ಸಾರಿಗೆ ಭಾಳ ದೂರೇನಿಲ್ಲ ಇದು. ಮತ್ತೆ ಇಲ್ಲೇ ಚೇಂಬರ್ ಇದೆ, ಅಲ್ಲಿ ತೋರ್ಸಪ್ಪ. ಇಲ್ಲೇ ಚೇಂಬರ್ ಇದೆ, ತಹಸೀಲ್ದಾರ್ ಸಾರ್ ಕೂಡುವಂತಹ ಚೇರ್ ಇಲ್ಲೇ ಇದೆ, ಭಾಳ ಹತ್ತಿರದಲ್ಲೇ ಇದೆ. ಇಲ್ಲಿ ಕುಡಿಯೋ ನೀರಿಂದಿದೆ, ಇಲ್ಲಿ ತಹಸೀಲ್ದಾರ್ ಆಫೀಸ್ ನೀವು ನೋಡ್ತಿರ್ಬೋದು, ಭಾಳ ದೂರ ಇಲ್ಲ. ಅಲ್ಲಿ ಕಾಣುವಂಥ ಡೋರ ಇದೆಯಲ್ಲ, ಅದೇ ತಹಸೀಲ್ದಾರ್ ಆಫೀಸ್. ಆದರೆ ಇಲ್ಲಿ ಇಲಾಖೆಗೆ ಬರುವಂತಹ ಜನಗಳಿಗೆ ಕುಡಿಯುವಂಥ ನೀರೇ ಇಲ್ಲ. ಇದು ಬಿಲ್ಡಿಂಗ್ ನೋಡಿದ್ರೆ ಎಲ್ಲರೂ ಹೇಳ್ತಾರೆ, ನೀವು ಜಿಲ್ಲೆನಲ್ಲಿ ಎಲ್ಲಿ ಕೇಳಿದ್ರು ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ, ಹೊಸ ತಹಸೀಲ್ದಾರ್ ಆಫೀಸ್ ಅಂತ ಹೇಳ್ತಾರೆ. ಆದರೆ ಹೊಸ ತಹಸೀಲ್ದಾರ್ ಆಫೀಸರ್ನಲ್ಲೇ ಇಂತಹ ಅವ್ಯವಸ್ಥೆ ಇದೆ. ಇದ್ರ ಬಗ್ಗೆ ನಮ್ಮ KRS ಪಕ್ಷ ಕೂಡ ಮಾತಾಡುತ್ತೆ. ಅವ್ರು ತಹಸೀಲ್ದಾರ್ ಸಾರನ್ನ ನಾವು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತೀವಂತ ಮುಂದಿನ ದಿನಗಳಲ್ಲಿ. ಹಾಗೆ ಕುಡಿಯೋ ನೀರಿಂದು ಟ್ಯಾಂಕರ್ ವ್ಯವಸ್ಥೆ ಬೇಕು. ಕುಡಿಯೋ ನೀರಿನ ವ್ಯವಸ್ಥೆ ಇದ್ದರೆ ಇಲ್ಲಿ ಜನಗಳು ಬರ್ತಾರೆ. ಈಗ ಅಧಿಕಾರಿಗಳು ಕೆಲವೊಬ್ರು ಹೇಳ್ತಾ ಇದ್ರು, ನಾವು ಮನೆಗೆ ಕುಡಿತೀವಿ ಅಂತ ಹೇಳಿದ್ರು. ಈಗ ಇದಕ್ಕೂ ಮುಂಚೆ ಮಾಡಿದಂಥ ಲೈವಲ್ಲಿ ಅಧಿಕಾರಿಗಳೇ ಹೇಳಿದರು, ಈಗ ಇಂತಹ ವ್ಯವಸ್ಥೆ ಇದ್ದಲ್ಲಿ ಯಾರು ಬರ್ತಾರೆ ಇಲ್ಲಿ? ಸಾರ್ವಜನಿಕರು. ಕುಡಿಯೋಕೆ ನೀರಿಲ್ಲ, ಶೌಚಾಲಯ ಸರಿಗಿಲ್ಲ, ಇಂತಹ ವ್ಯವಸ್ಥೆ ಇದ್ದಾಗೆ ಸಾರ್ವಜನಿಕರು ಹೆಂಗೆ ಬರ್ತಾರೆ ಇಲ್ಲಿಗೆ? ಇದು ನಮ್ಮ ದುರ್ವ್ಯವಸ್ಥೆ. ನಾಳೆ ನಮ್ಮೂರಾಗೈತಪ್ಪ ಕಾರ್ಯಕ್ರಮ. ಏನ್ ತಾತ, ಏನಕ್ಕೆ ಬಂದಿದ್ರಿ ತಾತ? ಆಮೇಲೆ ತಾತ ಎದಕ್ಕೆ ಬಂದಿದ್ರಿ? ಅದೇ ಏನ್ ಕೆಲಸ? ಅರ್ಜಿ ಕೊಟ್ಟೋಗ್ಬೇಕಾಯ್ತು. ಏನ್ ಅರ್ಜಿ ಕೊಟ್ರಿ? ಹಳೆ ಯಜಮಾನ್ರ ಪಿತ್ರಾರ್ಜಿತ ಆಸ್ತಿಗಳು. ಅವರು ಮಕ್ಕಳು ಸತ್ತೋಗ್ಬಿಟ್ಟಾರೆ. ಯಜಮಾನ್ರ ಆಸ್ತಿ ಐತೆ, ಅವ್ರ ಮಕ್ಕಳು ಸತ್ತೋಗ್ಬಿಟ್ಟಾರೆ, ಮೊಮ್ಮಕ್ಕಳಿದ್ದಾರೆ. ಅದನ್ನ ಒಂದ್ಸರು ಹಾಕ್ಕೊಂಡು ಇಲ್ಲಿ ಅರ್ಜಿ ಕೊಟ್ಟೋಗ್ಬೇಕು. ಕೊಟ್ಟಿದ್ರೆ ಎಷ್ಟು ದಿನ ಆಯ್ತು? ಇವತ್ತೇ ಕೊಟ್ರೆ? ಇವತ್ತು ಕೊಡ್ಬೇಕು. ಇನ್ನು ಅರ್ಜಿ ಕೊಡೋಕೆ ಊಟಕ್ಕೆ ಹೋಯಾರ. ಎಷ್ಟು ಗಂಟೆ ಬಂದ್ರಿ ನೀವು ಇಲ್ಲಿಗೆ? 10:30 ಬಂದ್ರಿ. 10:30 ಬಂದಿರಿ. ಇನ್ನೂ ಕೊಟ್ಟಿಲ್ಲ ಅವಾಗ್ಲಿದ್ದ? ಏನು ಯಾಕೆ ಕೊಟ್ಟಿಲ್ಲ ಇಷ್ಟೊತ್ತಾದ್ರು? ಕೊಟ್ಟಿಲ್ಲ ಅಂದ್ರೆ ಅದು ಮೊದಲೊಂದು ಕೊಟ್ಟಿದ್ವಿ, ಅದು ಅರ್ಜಿ ಕೊಟ್ಟಿದ್ದೆಲ್ಲ ಹೆಚ್ಚು ಕಮ್ಮಿ ಆಯ್ತು. ಮತ್ತೆ ಪುನಃ ಇನ್ನೊಂದು ಹೊಸದು ಬರೆದು ಕೊಡ್ತಾ ಇದೀವಿ. ಮತ್ತೆ ಕೊಡ್ಬೇಕಾ? ಮಾಡ್ಬಿಟ್ಟು ಈಗ ಅವ್ರು ಬರತ್ತೆ, ಊಟ ಮಾಡಿ ಬರ್ತಾರೆ ಕೊಡ್ಬೇಕು. ಆಯ್ತು, ಕೊಡಿ ಸರ್. ಓಕೆ. ತಹಸೀಲ್ದಾರ್ ಆಫೀಸ್ನಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಇದಕ್ಕೆ ಯಾರು ಟ್ಯಾಗ್ ಮಾಡೋದು? ಬಾ ಹಾಕೋಣ ಬಾ, ಆಮೇಲೆ ಎಲ್ಲ ಟ್ಯಾಗ್ ಹಾಕೋಣ. ನಾವು ಊಟ ಮಾಡಿ ಬರೋಣ ಬನ್ನಿ.
ಇಂದಿರಾ ಕ್ಯಾಂಟೀನ್ ಬರ್ತೀನಿ. ಇಂದಿರಾ ಕ್ಯಾಂಟೀನ್ಗೆ ಹೋಗೋಣ ಬಾ. ಇವ್ರು ಬರ್ತೀವಿ ಪಾಪ ಮಹೇಂದ್ರ ಮಂಜುನಾಥ್. ಬರಲಿಲ್ಲ ಎಲ್ಲಾದ್ರೂ ಮುಂದೆ ಹೊರಗೆ ಹೋದಂಗಾದ್ರು ಇವಾಗ 8:30 ಬಂದ್ಬಿಟ್ಟು ನಾನು 10 ಗಂಟೆಗೆ ಐತೆ ಅಂತಂದೆ ಬಂದು ಮತ್ತೆ ಅಲ್ಲಿ ಹೋಗಿ ಕೋರ್ಟಿಗೆ ಹೋಗಿ ಅಲ್ಲ ಕೋರ್ಟ್ ಅಲ್ಲ ವಕೀಲ ಕರ್ಕೊಂಡು ಹೋಗಿ ಮೊಳಕಾಲ್ಮೂರು ಬಸ್ಸಿಗೆ ಕುಂದಿರಿಸಿ ಬಂದು ಹಾಂ ತಾತ ಹೇಳ ತಾತ. ನಿಮ್ಮೂರ ಅಂತ ನೋಡಿದ್ದ ಹತ್ತಿರದಾಗ ಅದನಾ ಸ್ವಲ್ಪ ಏನನ್ನ ಇದ್ರೆ ಹೇಳ್ರಿ ಸಮಸ್ಯೆ ಇದ್ರೆ ಇದು ಮಾಡ್ತಾರೆ ಹೇಳ್ರಿ ನಿಮ್ಮೂರಿಗೂ ಬರ್ತೀನಿ. ನಿಮ್ಮೂರಾಗ ಸಮಸ್ಯೆ ಟೈಮ್ ಇದ್ದಾಗ ಹೇಳ್ರಿ. ನಿಮ್ಮೂರಲ್ಲಿ ಏನು ಶಾಲೆ ಸರಿಗಿಲ್ಲ ಸರಿಗಿಲ್ಲ ಅಂದ್ರೆ ಹೇಳ್ರಿ. ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತೀವಿ. ಯಾವ್ದ್ರಲ್ಲೂ ಇಲ್ಲ. ನೀವು ಕಾಂಗ್ರೆಸ್ ಬಿಜೆಪಿ ಪಕ್ಷ ಕೇಳಿದಿರಲ್ಲ, ಹಂಗ ಇದು ಒಂದು ಪಕ್ಷ KRS ಪಾರ್ಟಿ ಅಂತ ಒಳ್ಳೆ ಪಕ್ಷ. ಆ ರೀತಿ ಕಳ್ಳರು ಕಾಕರು ಇರುವಂತ ಪಕ್ಷ ಅಲ್ಲ ಇದು. ಒಂದು ಒಳ್ಳೆ ಪಕ್ಷ ಇದು. ನಿಮ್ಮಂತವ್ರು ಬಡವರಿಗೋಸ್ಕರ ಕೆಲಸ ಮಾಡುವಂತಹ ಪಕ್ಷ. ನೀವು ಅದ್ರಾಗ ಇದ್ದೀರಿ? ಅದರಲ್ಲಿದ್ದೀವಿ. ಆ ಪಕ್ಷದಲ್ಲಿ ನಾವಿದ್ದೀವಿ. ಮತ್ತೆ ನಿಮ್ಮದು ಎಲೆಕ್ಷನ್ ಇರ್ತದೆ? ಎಲೆಕ್ಷನ್ ಏನ್ ಎಲೆಕ್ಷನ್? ನಮ್ದು ಎಲೆಕ್ಷನ್ ಇರ್ತದೆ. ಇದೇ ಗುರ್ತು PP ಗುರ್ತು ಇಲ್ಲ ಬ್ಯಾಟ್ರಿ ಬ್ಯಾಟ್ರಿ ಗುರ್ತು PP ಗುರ್ತು. ಏನು ಅದೇ ನಮ್ಮ ನಾಮಕಾವಸ್ಥೆ ಮಾಡ್ಯಾರ ಅಷ್ಟೇ. ನಾಮಕಾವಸ್ಥೆ ಮಾಡಿವಿ ಅಂದ್ರೆ ಮಾಡಿವಿ ಅಂತ ಮಾಡ್ಯಾರ ನೋಡಿ. ಯಾವ್ಯಾವ್ದು ಸರಿ ಇಲ್ಲ. ಕೇಳ್ಬೇಕು. ನಾವು ಯಾವಾಗ ಪ್ರಶ್ನೆ ಮಾಡಿಲ್ಲ ಅಂತ ಅಲ್ಲಿವರೆಗೂ ಅವ್ರು ಕೆಲಸ ಮಾಡಿಕೊಡಲ್ಲ. ಅವ್ರಿಗೇನು 1ನೇ ತಾರೀಕು ಆದ್ರೂ ಸಾಕು, ಸಂಬಳ ಬಂದೇ ಬರ್ತೈತೆ ಅಕೌಂಟಿಗೆ. ನಿಂದು ಮಾಡಿಕೊಡ್ಲಿ, ಮಾಡಿಕೊಡ್ದಂಗಿರ್ಲಿ. ಎದ್ರಕ್ಕೆ ನಾವು ಸಾರ್ವಜನಿಕರು ಪ್ರಶ್ನೆ ಮಾಡ್ಬೇಕು. ಈ ರೀತಿ ವಿಡಿಯೋ ಮಾಡ್ಬೇಕು, ಪ್ರಶ್ನೆ ಮಾಡ್ಬೇಕು. ಹೇಳ್ರಿ ಅದೇನಿದೆ ಅದನ್ನೇ ಹೇಳ್ರಿ. ತಾತ ಬರ್ತೀನಿ ತಾತ. ಊಟ ಮಾಡಿ ಬರ್ತೀನಿ. ಅಲ್ಲ ಬೇರೆ ನಾವು ಇಲ್ಲಿ ಬರ್ತೀವಿ, ಊಟ ಮಾಡಿ ಬರ್ತೀವಿ. ಬನ್ನಿ ಊಟ ಮಾಡಿ ಕೇಳೋಣ ಅಂತ ಅಧಿಕಾರಿಗಳು ಕೇಳೋಣ. ಬರ್ತೀನಿ ಊಟ ಮಾಡಿ. ನನ್ನ ಗಾಡಿ ಇದೆ. ಒಳ್ಳೆ ಮತ್ತೆ ಊಟ ನಾವು ಊಟ ಮಾಡ್ಕೊಂಡು ಬಂದ್ವಿ. ಸ್ವಲ್ಪ ಸಾಧ್ಯ ಅದು ಮಾತಾಡುವಾಗ ನಿಮ್ಮ ತಪ್ಪು ಆ ಕಡೆ ಪಾಣಿ ಇಲ್ಲ ಊಟ ಮಾಡ್ಕೊಂಬರ್ಕೊಂಡ್ರು. ಏನು ಮಾತಾಡ್ತಾ ನಿಮ್ಮ ತಪ್ಪು. ಆಯ್ತು, ನಾವು ಬರ್ತೀವಿ, ವಿಡಿಯೋ ಮಾಡ್ತೀವಿ ಅವತ್ತಿಂದ. ಯಾಕೆ ಮಾಡ್ಕೊಡಲ್ಲ ಕೇಳ್ತೀವಂತ ಅವ್ರಿಗೆ. ಇಲ್ಲ ಅವರೇ ಮೇಡಮ್. ನಾವು ಬಂದೀವಿ ಅಂದ್ರೆ ಒಂದ್ಸಲ ಬಂದೀವಿ ಅಂದ್ರೆ ಅವರೇ ಇರ್ತೀವಿ ಅಂತ. ಯಾವ ಪಂಚಾಯತಿ ಅವ್ರದ್ದು? ಮೂಕ ಪಂಚಾಯತ್. ಮೋಕನಾ? ಏನಾಯ್ತು ಮೇಡಮ್ ಅವ್ರದ್ದು? ಮಹೇಶ್ ಅವ್ರದ್ದು ಮಹೇಶ್ ಅವ್ರದ್ದು ಏನೋ ಪ್ರಾಬ್ಲಮ್ ಹೇಳ್ತಾ ಇದ್ರಲ್ಲ, ಅಂಗನವಾಡಿ ಕ್ಲೀನ್ ಮಾಡಿಲ್ಲ, ಅದೇನು ಪ್ರಾಬ್ಲಮ್ ಹೇಳ್ತಾ ಇದ್ರಲ್ಲ. ಅದ್ ಹೆಂಗಾರ ಮಾಡಿದ್ದು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾವು ಕ್ಲೀನ್ ಮಾಡಿಸ್ತಾನೆ ಇರ್ತೀವಿ, ಅವ್ರು ಕಸ ಹಾಕ್ತಾನೆ ಇದಾರೆ ಜನಗಳು. ಅದೊಂದು ದೊಡ್ಡ ಮಧ್ಯ ಊರದಲ್ಲಿ ಗಲೀಜು ಮಾಡ್ತಾರ ಅಂದ್ರೆ ಯಾವ ರೀತಿ ಜನಗಳು ಹಾಕ್ತಾರಂದ್ರೆ ನೀವು ಹೆಂಗ ಅದು ಸಮಸ್ಯೆ? ಇವಾಗ ಸಮಸ್ಯೆ ಹೆಂಗ ಅಂತಂದ್ರೆ ಇವಾಗ ಕ್ಲೀನ್ ಮಾಡ್ದಂಗೆಲ್ಲ ನಾವು ಹಾಕಿದಂಗೆಲ್ಲ ಕ್ಲೀನ್ ಮಾಡಿಸೋದು ಆಗ್ಬಿಡುತ್ತೆ. ಅಲ್ಲೆಲ್ಲ ಸುತ್ತಮುತ್ತ ಇದ್ದವ್ರಿಗೆಲ್ಲ ಹೇಳಿ ಸಾಕ್ಬಿಟ್ಟು ಅದಕ್ಕೆ ನೋಟಿಸ್ಗಳನ್ನು ಕೊಟ್ಟಾಕ ರನ್ ಮಾಡಿಸಿ ನಿನ್ನೆ. ಯಾಕಂದ್ರೆ ಇವತ್ತು ಅವ್ನ ಮಹೇಶ್ ಅದೇ ನನಗೆ ಒಂದು ಯಾರೋ ಕಡೆಯಿಂದ ನಿಮ್ಮ ಅಧಿಕಾರಿಗಳಾಗಿರ್ಬೋದು ಇಲ್ಲ ಸಾರ್ವಜನಿಕರಿಂದ ಅದು ಒಂದು ವಿಡಿಯೋ ಮಾಡ್ಕೊಂಡು ಯಾರು ಹಾಕ್ತಾರ ಅಂತೇಳಿ ವಿಡಿಯೋ ಮಾಡಿದೀವಿ. ಯಾರು ಹಾಕ್ತಾರ ಅಂತೇಳಿ ಅವ್ರ ಮೇಲೆ ಒಂದು ಯಾವ ನಿಮ್ದು? ನಿಮ್ದು ಯಾವ್ರ ಹೆಸರು ಏನ್ ಸರ್ ನಿಮ್ದು? ಹರೀಶ್ ಅಲ್ಲ ಸರ? ಮತ್ತೆ ನೋಡಿದ್ದೀರಾ ನಮ್ಮನ್ನ?
ಹಾಸ್ಟೆಲ್ BCM ಹಾಸ್ಟೆಲ್ನಲ್ಲಿ ಇದ್ದೀವಲ್ಲ. ಅಪಾಯಿಂಟ್ ಆಗಿದ್ದಾನಾ? ಕೆಲಸ ಮಾಡಿ ಚೆನ್ನಾಗಿ ಒಳ್ಳೆ ಕೆಲಸ. ಮತ್ತೆ ನೀವು ಹಳೆ ಲೋಕಾಯುಕ್ತರಾದಂಗೆ ಆಗ್ಬೇಡ್ರಿ ಏನು ಸರ್? ನಾವು ಸ್ವಚ್ಛ ಮಾಡ್ತೀವಿ ಪಂಚಾಯತಿಯಿಂದ ಇವಾಗಲಿಂದ ಅಲ್ಲಿಂದ ಸುತ್ತದವರೆಗೆ ನೋಟಿಸ್ ಜಾರಿ ಮಾಡ್ತೀವಿ ಅಷ್ಟೇ. ನೋಟಿಸ್ ಜಾರಿ ಮಾಡಿ ವೀಡಿಯೋ ಮಾಡ್ಸಕ್ಕೆ ಹೇಳ್ಬಿಡ್ತೀವಿ ಬೇಕಾದ್ರೆ. ಆ ಥರ ಮಾಡಿ ಪ್ಲಾನ್ ಮಾಡಿ. ಏನು ಸರ್ ID ಕಾರ್ಡ್ ಹಾಕೊಳ್ರಲ್ಲ ಸರ್ ನೀವು? ಹೊರಗೆ ಬಂದ್ಬಿಟ್ರಿ ನೀನು ಹಾಕ್ತಿರ್ಬೋದು. ಅಲ್ಲ ಒಳಗಡೆ ಹಾಕಲ್ಲ ಇವರು. ಒಳಗಡೆ ಹಾಕ್ರಿ ಸರ್. ಇವರು ಚೀಫ್ ಸೆಕ್ರೆಟರಿಗಿಂತ ಜಾಸ್ತಿ. ಅಲ್ಲ ಅವ್ರಿಗೆ ನಾಸಿಗೆ ಅವ್ರಿಗೆ ನಾವು ಈ ಕೆಲಸ ನಾವು ಯಾವ್ದೋ ಬೇರೆ ಕೆಲಸ ಮಾಡ್ತೀವಲ್ಲ ಅಂತ. ಅವರು ಸರ್ಕಾರದ ಕೆಲಸ ಮಾಡಿದ್ರೆ ಹಾಕ್ತಿದ್ರು ಅವರು. ಬೇರೆ ಕೆಲಸ ಮಾಡ್ತಾ ಇದಾರೆ ಅವರು. ಹಾಕೋಬೇಕು ಸರ್ ಅದನ್ನ. ನಾಸಿಗೆನ ನಿಮ್ಗೆ ಇಲ್ಲ ಅದನ್ನ ಇದು ಮಾಡೋಣ ಅಂತ. ನೀವು ಏನಪ್ಪ ಇವನ್ ಕರ್ಕೊಂಡು ಹೋಗಕ್ಕ? ಅದಕ್ಕೆ ಸೇರಿಬಿಟ್ರೆ ಯಾವ್ದೋ ಕೈಲಾಸ ಮಾಡೋಣ ಅಂತ. ಮಾಮೂಲಿ ಹೆಗ್ಗಣಗಳು ಇದ್ದೇ ಇರ್ತಾವೆ. ಪೀಡನ್ ಕೇಳಪ್ಪ. ಹಾಕಿಲ್ಲ ನೋಡ ಸ್ವಲ್ಪ ತ್ಯಾಗ ಹಾಕಿಲ್ಲ. ಹುಲಿನ ಸ್ವಲ್ಪ ಇದು ಹಾಕ್ಕೊಳ್ರಿ ID ಕಾರ್ಡು. ಯಾವ ಊರು ಪಂಚಾಯತ್ ಅಂತ ಹೆಂಗ್ ಗೊತ್ತಾಗ್ಬೇಕು ನಿಮ್ಗೆ ತುಂಬುದಾರ ಅಂತ? ಅದೇ ಹಾಕೊಳ್ರಿ ಸರ್. ನೀರು ಬಿಡ್ರಿ ಸರ್. ನೀರಿಂದ ಸಮಸ್ಯೆ ಆಗ್ಬಿಡುತ್ತಲ್ಲ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು ನೀವು ನೀರು ತರಕ್ ಮತ್ತೆ ಆಮೇಲೆ ಬಳ್ಳಾರೆಲ್ಲ ಮುಗೀತು.